ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸಾರೆಗೆ ಸ್ವಾಗತ. ಇವತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕೆಲಸ ಇದೆ, ಊರಿಗೆ ಹೋಗಬೇಕು, ಸ್ವಲ್ಪ ಜಾತ್ರೆ ಇದೆ, ಅದಕ್ಕೋಸ್ಕರನೇ ಪೂಜೆ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಡಬೇಕು. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ನಾನು ಟಿಫನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಫಸ್ಟು ನಾನು ಅಡುಗೆ ಮಾಡೋಕ್ಕಿಂತ ಮುಂಚೆ ಫಸ್ಟು ಗ್ಯಾಸ್ ಸ್ಟವ್ ಟೈಲ್ಸ್ ಎಲ್ಲ ನೀಟಾಗಿ ಒರೆಸ್ಕೊತೀನಿ. ಯಾವಾಗಲೂ ಅಷ್ಟೇ, ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ನೀಟ್ ಮಾಡಿಕೊಂಡು ಆಮೇಲೆ ಎಲ್ಲ ವಾಶ್ ಮಾಡಿಕೊಂಡೆಲ್ಲ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಈ ಥರ ಮಾಡೋದ್ರಿಂದ ಒಂಥರ ಎನರ್ಜಿ, ಒಂಥರ ಸ್ಪಿರಿಟ್ ಥರ ಬರುತ್ತೆ. ಅದಕ್ಕೋಸ್ಕರನೇ ಎಲ್ಲ ನೀಟ್ ಮಾಡಿಕೊಂಡು ನೆಕ್ಸ್ಟು ನಾನು ಅಡುಗೆ ಮಾಡ್ಕೊಳ್ಳೋಕ್ಕೆಲ್ಲ ತಯಾರು ಮಾಡ್ಕೊತೀನಿ. ಸೊ ಇದೆಲ್ಲ ತೊಳೆದು ಎಲ್ಲ ಒರೆಸ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ನೈಟೇ ವಾಶ್ ಮಾಡಿಟ್ಟಿರ್ತಿದ್ದೆ. ಸೊ ಸ್ವಲ್ಪ ಪಾತ್ರೆ ಇದ್ದರೆ ಅದನ್ನು ಸಹ ತೊಳ್ಕೊಂಡು ನೆಕ್ಸ್ಟು ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಇದೆಲ್ಲ ಸ್ವಲ್ಪ ಗ್ಯಾಸ್ ಸ್ಟವ್ ಎಲ್ಲ ಅವಾಗವಾಗ ಅಂದರೆ ಮಾರ್ನಿಂಗ್ ಮಾತ್ರ ಒರೆಸ್ಕೊತಾ ಇರ್ತೀನಿ. ಈಗ ಟೊಮೆಟೊ ರೈಸ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಪ್ಲೇಟ್ಸ್ಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚಕ್ಕೆ, ಲವಂಗ, ಸೋಂಪು, ಪಲಾವ್ ಎಲೆ, ಸ್ಟಾರ್ ಹೂವು, ಏಲಕ್ಕಿ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಎಣ್ಣೆಲೇ ಬಾಡಿಸ್ಕೊಬೇಕು. ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗೋ ಥರ ಬಾಡಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಕೆಂಪಗಾದರೆ ಈರುಳ್ಳಿ ಈ ಥರ ಟೊಮೆಟೊ ರೈಸ್ಗೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಅದನ್ನು ಸ್ವಲ್ಪ ಸೈಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಹಾಕ್ಕೊಬೇಕಾಯಿತು, ಸ್ವಲ್ಪ ಮಿಸ್ ಆಗೋಯ್ತು. ಅದಕ್ಕೋಸ್ಕರನೇ ಇವಾಗ ತಕ್ಷಣ ನೆನ್ಪು ಮಾಡಿಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಮನೇಲೇ ಮಾಡ್ಕೊಂಡಿದ್ದನ್ನ ಖಾಲಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ಇದು ಅಂಗಡಿದೇ ಯೂಸ್ ಮಾಡ್ತಾಯಿದ್ದೀನಿ. ಆ ಅಂಗಡಿ ಟೇಸ್ಟ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಆದರೂ ಇವಾಗ ತಕ್ಷಣ ಬೇಕು ಅಂದ್ಬಿಟ್ಟು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋದ್ಮೇಲೆ ನೆಕ್ಸ್ಟು ಟೊಮೆಟೊ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಪುದೀನೂ ಹಾಕ್ಕೊಂಡು ಅದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಮ್ಮಿ ಉರಿ ಮಾಡಿಬಿಟ್ಟು ಹಾಗೆ ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಸೊ ನಾನು ABC ಜ್ಯೂಸನ್ನ ಮಾಡ್ಕೊಂಡಿದ್ದು ಒಂದು 6 ಪೀಸಸ್ ಆಗಲೇ ಎತ್ಕೊಂಡಿದ್ದೆ. ಇನ್ನೊಂದು 6 ಪೀಸಸ್ ಇತ್ತು, ಅದನ್ನು ಸಹ ಗ್ಲಾಸ್ಗೆ ಹಾಕ್ಕೊಂಡೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತಾಯಿದ್ದೆ. ಈ ಥರ ಕೆಲಸದ ಮಧ್ಯೆ ಈ ಥರ ತಿಂಡಿ ಮಾಡಬೇಕು ಅನ್ನೋ ಟೈಮಲ್ಲೆಲ್ಲ ಮರ್ತೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಯೂಸ್ಫುಲ್ ಆಯಿತು. ಅದಕ್ಕೋಸ್ಕರನೇ ಎಲ್ಲ ಪೀಸಸ್ನೆಲ್ಲನೂ ಗ್ಲಾಸ್ಗೆ ಹಾಕ್ಕೊಂಡು ಅದು ಸ್ವಲ್ಪ ಕರಗಬೇಕು. ನಾನು ಕೋಲ್ಡ್ ಅಂದ್ರೆ ಆಗಲ್ಲ, ತಕ್ಷಣ ಕೋಲ್ಡ್ ಏನೇ ಕುಡಿದ್ರೂ ನನಗೆ ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಅದು ಕರಗಲಿ ಅಂತ ಬಿಟ್ಟು ಈಗ ಟೊಮೆಟೊ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟಿದ್ದೆ. ಇವಾಗ ನೆಕ್ಸ್ಟು ಎಲ್ಲ ಸ್ಮ್ಯಾಶ್ ಆಗೋ ಥರ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಯೂಶ್ವಲಿ ಎಲ್ಲ ಫುಲ್ಲು ಸಾಫ್ಟ್ ಆಗಿರಬೇಕು, ಇಲ್ಲಾಂದರೆ ಒಂಥರ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಇದು ಇನ್ನೂ ಕರಗ್ತಾ ಇದೆ, ಕುಡಿಯೋಣ ಅಂತ ನೋಡಿದೆ. ಇದಕ್ಕೆ ಸ್ವಲ್ಪ ಫ್ರೈ ಮಾಡೋಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಹಾಕಿದ್ದೀನಿ. ಈಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲ ಹಾಕ್ಕೊಂಡೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು, ಅದಕ್ಕೋಸ್ಕರನೇ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಬೇಕು, ಇಲ್ಲ ಜಾಸ್ತಿ ಖಾರ ಆಗುತ್ತೆ. ಇದು ಕಮ್ಮಿ ಉರಿಲಿ ಸ್ವಲ್ಪ ಬಿಟ್ಟಿದ್ದೀನಿ. ಇದು ಇನ್ನೂ ಕರಗೋಕ್ಕೆ ಟೈಮ್ ಆಗುತ್ತೆ, ಕೆಲಸ ಬೇರೆ ಜಾಸ್ತಿ ಇದೆ. ಇದು ರೌಂಡಿಗೆ ಒಳ್ಳೆ ತಿರುಗ್ತಾ ಇದ್ದರೆ ಒಂಥರ ಕರಿ ದ್ರಾಕ್ಷಿ ಇರುತ್ತಲ್ಲ, ಕಪ್ಪು ದ್ರಾಕ್ಷಿನೇ ತೇಲ್ತಾ ಇದೆ ನನಗೆ. ಸೊ ನಮ್ಮ ಯಜಮಾನ್ರು ಶೇಕ್ ಕೇಳಿದ್ರು, ಅದಕ್ಕೋಸ್ಕರ ಬಾದಾಮಿ, ಖರ್ಜೂರ ಎಲ್ಲ ನೀರು ಹಾಕಿ ಫಸ್ಟೇ ನೆನೆಸಿಟ್ಟು ಅದಕ್ಕೆ ಬಾಳೆಹಣ್ಣು ಹಾಕಿ, ಹಾಲು ಹಾಕಿ, ನೀರು ಹಾಕಿ ಈ ಶೇಕ್ನ ರುಬ್ಕೊಳ್ಬೇಕು. ಈಗ ಅಡುಗೆ ಆಯಿತು ಅಂತ ಎಲ್ಲ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಮನೆಯೆಲ್ಲ ಒರೆಸ್ಕೊಂಡು ಇವಾಗ ನೆಕ್ಸ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ನೆಕ್ಸ್ಟು ಮೆಟ್ಲೆಲ್ಲ ನೋಡಿದೆ, ಸ್ವಲ್ಪ ಸಿಕ್ಕಾಪಟ್ಟೆ ಧೂಳಾಗಿತ್ತು. ಅದಕ್ಕೋಸ್ಕರನೇ ಸೊ ಹೋಗಿ ತೊಳೆದ್ಬಿಡೋಣ ಅಂತ ಹೇಳ್ಬಿಟ್ಟು ಪಕ್ಕದ ಸೈಟೆಲ್ಲ ಮನೆ ಕಟ್ತಾಯಿದ್ದಾರೆ. ಅದಕ್ಕೋಸ್ಕರನೇ ಸ್ವಲ್ಪ ಸಿಕ್ಕಾಪಟ್ಟೆ ಧೂಳು, ಗಾಳಿ ಎಲ್ಲನೂ. ಅದಕ್ಕೋಸ್ಕರ ಎಲ್ಲ ಇನ್ನೇನು ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಮಾಡಿಕೊಂಡೆ. ಯಾಕಂದರೆ ನಮ್ಮ ಬಿಲ್ಡಿಂಗಲ್ಲಿ ನಾನು ಮಾತ್ರ ಮೆಟ್ಲೆಲ್ಲ ತೊಳೆಯೋದು. ಯಾಕಂದರೆ ಸ್ವಲ್ಪ ನಮ್ಮ ಬಿಲ್ಡಿಂಗಲ್ಲಿ ಏಜೆಡ್ ಪರ್ಸನ್, ಆಮೇಲೆ ಪುಟ್ಟು ಒಂದು
3-6 ತಿಂಗಳು ಪಾಪು ಆ ಥರ ಇರೋದು. ಅದಕ್ಕೋಸ್ಕರನೇ ಸುಮ್ಮನೆ ನಾನೇ ಹೇಳಿದೆ ಅವ್ರ ಕೈಲಾಗಲ್ಲ ಅಂದ್ಬಿಟ್ಟು ನಾನೇ ವಾರಕ್ಕೊಂದ್ಸಲಿ ವಾಶ್ ಮಾಡ್ಕೊಳ್ತಾ ಇರ್ತೀನಿ ಮೆಟ್ಲೆಲ್ಲನೂ. ಆದರೂ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇರುತ್ತೆ. ನಾನು ಫ್ರೀ ಮಾಡಿಕೊಂಡು ಎಲ್ಲ ಮೆಟ್ಲೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ಒಂದೊಂದು ಬಕೆಟ್ ಒಂದು ಜಗ್ ಹಾಕ್ಕೊಂಡು ಫಸ್ಟು ನೀರು ಹಾಕ್ಕೊಂಡೆ ಎಲ್ಲ ಒಂದ್ಸಲಿ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಆಮೇಲೆ ಒಂದು ಬಕೆಟ್ ನೀರೆಲ್ಲ ಸ್ವಲ್ಪ ಹಾಕ್ತಾ ಇರ್ತೀನಿ ಮೆಟ್ಲು ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ. ನೆಕ್ಸ್ಟು ಒಂದೊಂದು ಜಗ್ನೇ ಎತ್ಕೊಂಡೆಲ್ಲ ವಾಶ್ ಮಾಡಿಕೊಂಡು ನೀಟ್ ಮಾಡ್ಕೊಂಬರ್ತೀನಿ. ಫುಲ್ಲು ನಾವಿರೋದು 3rd ಫ್ಲೋರು. ಫಸ್ಟ್ ಇದರಿಂದ ಹಿಡ್ದು ಫುಲ್ಲು ಮೇಲ್ ಬಿಲ್ಡಿಂಗ್ ಗಂಟ ತೊಳಿಬೇಕಂದ್ರೆ ಸಿಕ್ಕಾಪಟ್ಟೆ ಹೆವಿ ಅನಿಸುತ್ತೆ. ಆದ್ರೂ ವಾಶ್ ಮಾಡಬೇಕಲ್ಲ ಪಾಪ ಅವ್ರ ಕೈಲಿ ಯಾರ ಕೈಲೂ ಆಗಲ್ಲ ಅಂದ್ಬಿಟ್ಟು ವಾರಕ್ಕೊಂದ್ಸಲಿ ನಾನೇ ವಾಶ್ ಮಾಡ್ಕೊತಾ ಇರ್ತೀನಿ. ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಏನು ಇದಾಗಲ್ಲ ಅಲ್ವಾ, ಅದಕ್ಕೋಸ್ಕರನೇ ಸ್ವಲ್ಪ ಎಲ್ಲರೂ ನೀಟಾಗೆಲ್ಲ ಗುಡಿಸ್ಕೊಂಡು ಎಲ್ಲ ಇದು ಮಾಡ್ಕೊತಾ ಇದ್ದೆ. ಇದೇ ಒಂದು 2 ಅವರ್ ಆಗಿಬಿಡುತ್ತೆ ನನಗೆ. ಸ್ವಲ್ಪ ಈ ಕಂಬಿಗಳೆಲ್ಲ ಸಿಕ್ಕಾಪಟ್ಟೆ ಧೂಳೆಲ್ಲ ಇತ್ತು, ಅದನ್ನು ವಾಶ್ ಮಾಡಿರಲಿಲ್ಲ. ಸೊ ಈ ಥರ ಎಲ್ಲ ನೀರೆಲ್ಲ ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ನಾನು ಬಟ್ಟೆಲೆಲ್ಲ ಒರೆಸ್ಕೊಂಡು ನೀಟ್ ಮಾಡ್ಕೊತೀನಿ. ಇದೆಲ್ಲ ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಇನ್ನೂ ಡೌನಿಂದನೂ ಸಹ ತೊಳಿಬೇಕಾಗುತ್ತೆ. ಅದಕ್ಕೋಸ್ಕರನೇ ಇದೆಲ್ಲ ವಾಶ್ ಮಾಡ್ಕೊಂಡು ಆದಮೇಲೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ. ಈ ಪರ್ಕೆಲಿ ಎಷ್ಟು ತಳ್ಳಿದ್ರೂ ಆಗಾಗ್ಗೆ ಇಕ್ಕೊಂಬಿಡ್ತಾಯಿತ್ತು. ಧೂಳಲ್ವಾ ಸಿಕ್ಕಾಪಟ್ಟೆ. ಗುಡಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ತೊಳೆದ್ರೂ ಸಹ ಎಷ್ಟೇ ತೊಳೆದ್ರೂ ಹೋಗೋದೇ ಸ್ವಲ್ಪ ಕಷ್ಟ. ಎಲ್ಲ ತಿಕ್ಕಿ ಸುಸ್ತಾಗ್ತಾಯಿತ್ತು. ಆದ್ರೂ ಎಲ್ಲ ತಿಕ್ಕೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಇದಾಯ್ತು. ಇನ್ನೂ ಡೌನಿಂದ ತೊಳಿಬೇಕು, ಆಮೇಲೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಸೈಡ್ಗಿಟ್ಟೆ. ಈಗ ರೆಡಿಯಾಗಿದ್ದೀನಿ. ಈಗ ಊರಿಗೆ ಹೊರಡೋಕ್ಕೆ ರೆಡಿ ಆಗಬೇಕು. ಅದಕ್ಕೆ ಮುಂಚೆ ನೆನ್ನೆ ಎಲ್ಲ ಪೂಜೆ ಮಾಡಿದ್ದೆ. ಸುಮ್ಮನೆ ದೀಪ ಹಚ್ಚಿ ಹೂವು ಹಾಕಿ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಮಾಡಿಕೊಂಡು ದೀಪ ಹಚ್ಕೊಂಡು ಈಗ ರೆಡಿಯಾಗಿ ಹೊರಟು. ಸೊ ಬೈಕಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಬೈಕಲ್ಲೇ ನಾವು 3 ಜನ, ನಮ್ಮ ಯಜಮಾನ್ರು, ನನ್ನ ಮಗ, ನಾನು ಮಾತ್ರ ಬೈಕಲ್ಲಿ ಹೊರಟು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆದ್ರೂ ಏನು ಮಾಡೋದು, ಹೆವಿ ನನ್ನ ಮಗನಿಗೆ ಒಂದು ಟೋಪಿ ಹಾಕ್ಕೊಂಡು ನಾವು ಹೆಲ್ಮೆಟ್ ಹಾಕ್ಕೊಂಡು ಬಿಸಿಲಲ್ಲಿ ಏನೂ ಮಾಡೋಕ್ಕಾಗಲ್ಲ, ಊರಿಗೆ ಹೋಗಲೇಬೇಕಲ್ವ ಹಬ್ಬ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟು. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೈಕಲ್ಲಿ ಹೋಗ್ಬೇಕಾದ್ರೆ. ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ರೋಡ್ ಸೈಡ್ ಹಂಗೂ ಇಟ್ಕೊಳಕ್ಕಾಗಲ್ಲ ಫೋನು. ಇದು ನಮ್ಮೂರ ಜಾತ್ರೆ. ಇದು ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಆಂಜನೇಯನ ತೇರು ಇದು. ಕಾಲೆಲ್ಲ ತುಳಿಸ್ಕೊಂಡು ನಿಂತ್ಕೊಳ್ಳೋಕ್ಕಾಗ್ದಲೇ ಸಿಕ್ಕಾಪಟ್ಟೆ ಪಟ್ಬಿಟ್ಟು. ಸೊ ಹಳ್ಳೀಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ, ಅದಕ್ಕೋಸ್ಕರ ತೊಗೊಂಡೋಗಿಲ್ಲ, ಮರ್ತೋಗ್ಬಿಟ್ಟಿತ್ತು. ಇದು ತರಕಾರಿ ತೊಗೊಂಡಿದ್ದೆ. ಇದು ಬಾಳೆಹಣ್ಣು, ನಮ್ಮೂರ ತೋಟದ್ದು ಬಾಳೆಹಣ್ಣು ಅಂತ. ತೋಟದ ಬಾಳೆಹಣ್ಣು ಅವೆಲ್ಲ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕವರ್ಗೆ ಹಾಕ್ಕೊಂಡು ಹಂಗೆ ಎತ್ತಿಕ್ಬಿಟ್ಟಿದ್ದೆ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಸೊ ಅದು ಬಾಳೆಹಣ್ಣ ಮರದಲ್ಲೇ ಹಣ್ಣಾಗಿರೋದು ಅಂತ ಕಾಯಿ ಥರನೇ ಕಿತ್ಬಿಟ್ಟು ಅದನ್ನು ಅಕ್ಕಿ ಒಳಗೋ ರಾಗಿ ಒಳಗೋ ಇಟ್ಟು ಹಣ್ಣು ಮಾಡ್ತಾರೆ. ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು, ದಪ್ಪಾಗಿತ್ತು ಬಾಳೆಹಣ್ಣು. ಅದಕ್ಕೋಸ್ಕರ ತಂದು ಸೊ ಊರಿಂದ ಬರೋಷ್ಟೊತ್ತಿಗೆ ಸಂಜೆ ನೈಟ್ ಆಗೋಗಿತ್ತು. ತರಕಾರಿ ಸಾಂಬಾರು ಮಾಡಿ ಬಟ್ಟೆ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೆ, ಮಡ್ಚ್ಕೊಳ್ಬೇಕು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನಸಾರೆನ ಮರಿಬೇಡಿ. ಮತ್ತೆ ಸಿಗುವ.